ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲಾಗಿ ಪೂರಿ ಮಾಡಿಕೊಡೋದನ್ನು ನಿಮಗೆ ಹೇಳಿಕೊಡುತ್ತೇನೆ. ನೋಡಿ, ಮೈದಾ ತೊಗೊಂಡಿದ್ದೀನಿ. ಇದನ್ನು ಸಣ್ಣಗೆ ಜಾಡಿ ಹಿಡ್ಕೋಬೇಕು, ಯಾಕಂದರೆ ಹುಳ ಗಿಡ ಇರ್ತಿರ್ತವೆ. ನೋಡಿ, ಇದರಲ್ಲಿ ಸ್ವಲ್ಪ ಚಿರೋಟಿ ರವಾನ ತೊಗೊಂಡಿದ್ದೀನಿ ನಾನು. ಈ ಥರ ಎಲ್ಲ ನಾದ್ಕೊಂಡಿದ್ದೀನಿ, ನೀರು ಹಾಕಿ ನಾದಿ ಒಂದು ಬಾಯ್ಲ್ ಒಳಗಡೆ ಒಂದು 10 ನಿಮಿಷ 15 ನಿಮಿಷ ನೆನೆಗೆ ಬಿಡಬೇಕು. ಹಂಗಾದರೆ ಪೂರಿ ಚೆನ್ನಾಗಿ ಬರುತ್ತದೆ. ನೋಡಿ, ನಾನು ಒಂದು ಪ್ಲೇಟ್ ಒಳಗಡೆ ಈ ಥರ ಮುಚ್ಚಿ ಒಂದು 20 ನಿಮಿಷ ಬಿಡ್ತೀನಿ. 10-15 ನಿಮಿಷ ಬಿಟ್ಟರೆ ಇದು ಹಿಟ್ಟೆಲ್ಲ ಸ್ಮೂತ್ ಆಗುತ್ತೆ, ಆಮೇಲೆ ಚೆನ್ನಾಗಿ ಬರ್ತದೆ, ನೀಟಾಗಿ ಬರ್ತದೆ ಪೂರಿ ಎಲ್ಲ. ನೋಡಿ, ಈ ಥರ ಎಲ್ಲ ರೌಂಡ್ ಆಫ್ ಎಲ್ಲ ನಾನು ಮಾಡ್ಕೊಳ್ತೀನಿ. ಈ ಥರ ಮಾಡ್ಕೊಂಡ್ಮೇಲೆ ಒಂದೊಂದೇ ನೀಟಾಗಿ ಆಡಿಸಿದ್ದೀನಿ. ದಯವಿಟ್ಟು ಸೂಪರಾಗಿ ಬರ್ತದೆ ಪೂರಿ, ಚೆನ್ನಾಗಿ ಬರ್ತದೆ. ನೀವು ಅಂಗಡಿ ಒಳಗೆ ತಿನ್ನೋದಕ್ಕಿಂತ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದೇ ಬೆಟರು. ನೋಡಿ, ನಾನೊಂದು ಬಾಣಲೆ ಒಳಗೆ ಎಣ್ಣೆ ಆಲ್ರೆಡಿ ಕಾಯಿಸಿಟ್ಕೊಂಡಿದ್ದೀನಿ. ಈಗ ಪೂರಿ ಲಾಡ್ಸೋದು, ಅದರೊಳಗಡೆ ಬಿಡಬೇಕಷ್ಟೇ ಈಗ ನನ್ನ ಕೆಲಸ. ಇದಕ್ಕೆ ಆಲ್ರೆಡಿ ಆಗಲೇ ಪಲ್ಯನ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಒಂದೊಂದೇ ಈ ಥರ ಲಾಡಿಸಿ ಪೂರಿಯನ್ನು ಈ ಥರ ಉಬ್ಬಬೇಕು. ನೋಡಿ, ಎಷ್ಟು ನೀಟಾಗಿ ಬರ್ತದೆ. ನೋಡಿ, ಈ ಥರ ಉಬ್ಬಬೇಕು. ನಮ್ಮ ಮನೇಲಿ ಎಣ್ಣೆ ಸ್ವಲ್ಪ ಇದೆ, ಅದಕ್ಕೆ ನಾನು ಎಣ್ಣೆ ಸ್ವಲ್ಪ ಹಾಕಿದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಇದ್ದರೆ ನೀವು ಹಾಕ್ಬೋದು. ನೋಡಿ, ನಾನು ಎಷ್ಟು ನೀಟಾಗಿ ಬರ್ತದೆ ನೋಡಿ. ಆಮೇಲೆ ಚಿರೋಟಿ ರವೆ, ಸ್ವಲ್ಪ ಮೈದಾ, ಸ್ವಲ್ಪ ಸೋಡಾನೂ ಯೂಸ್ ಮಾಡಿಲ್ಲ ನಾನು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡಿ, ಎಷ್ಟು ನೀಟಾಗಿ ಬರ್ತದೆ ನೋಡಿ, ಅಲ್ವಾ? ನೋಡಿ, ಎಷ್ಟು ನೀಟಾಗಿ ಸೂಪರಾಗಿ ಬರ್ತದೆ. ಆಮೇಲೆ ಸ್ವಲ್ಪ ಕಡಕ್ ಇರಬೇಕು ಪೂರಿ, ಹಂಗಾದ್ರೆ ರುಚಿ ಜಾಸ್ತಿ ಬರ್ತದೆ. ದಯವಿಟ್ಟು ನೀವು ಒಂದು ಸಲ